ಎಲ್ರಿಗೂ ನಮಸ್ಕಾರ. ನಾನಿವತ್ತು ಬೆಳಗ್ಗೆ 9 ಗಂಟೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ರು. ಅವ್ರನ್ನೆಲ್ಲ ಸ್ಕೂಲಿಗೆ ಕಳಿಸಿ ಜಮೀನ್ ಹತ್ರ ಬಂದಿದ್ದೆ. ಇವತ್ತು ಗದ್ದೆ ಕುಯ್ಯೋ ಮಿಷನ್ ಬರುತ್ತೆ ಅಂತ ಹೇಳಿದರು. ನಮ್ಮ ಮನೆಯವ್ರು ಸಿಟಿಗೆ ಹೋಗಿದ್ರು. ಅವ್ರು ಬರ್ತಾರೆ, ತಿಂಡಿ ತಗೊಂಡೋಗು ಅಂತ ಹೇಳಿದರು. ಹಂಗಾಗಿ ಇಬ್ಬರಿಗೆ ತಿಂಡಿ ಮಾಡ್ಕೊಂಡು ತಗೊಂಡು ಬಂದೆ. ನೋಡಿ, ಅಲ್ಲಿ ನವಿಲಿದೆ, ನಿಮಗೆ ಕಾಣಿಸ್ತಿಲ್ಲ, ಝೂಮ್ ಮಾಡಿ ನೋಡಿ ಕಾಣಿಸುತ್ತೆ. ಮೊಟ್ಟೆ ಏನೋ ಇಕ್ಕಿದೆ ಅನಿಸುತ್ತೆ, ಅದಕ್ಕೆ ಅಲ್ಲೇ ಇದೆ ಸುಮಾರು ಹೊತ್ತಿಂದ. ನೋಡಿ, ಬಂದಿದ್ದಾರೆ ಗದ್ದೆ ಕುಯ್ಯೋಕ್ಕೆ ಮಿಷಿನ್ ಅವರು ತಿಂಡಿ ತಿಂತಾಯಿದ್ರು. ಹಂಗಾಗಿ ನಾನು ಇಲ್ಲೇ ಗದ್ದೆ ಒಳಗೆ ನಿಂತಿದ್ನಲ್ಲ, ಹಂಗೆ ಮಾಡಿದೆ. ನೋಡಿ, ಮಿಷನ್ನು ಕುಯ್ಯೋಕ್ಕೆ ಸ್ಟಾರ್ಟ್ ಆಯಿತು. ನೋಡಿ ಎಷ್ಟು ಫಾಸ್ಟಾಗಿ ಕುಯ್ಯುತ್ತೆ ಅಂತೇಳಿ. ಅವರಿಗೂ ಕಷ್ಟ ಇರುತ್ತೆ, ಗದ್ದೆ ಎಲ್ಲ ಉಣ್ಕೊತಾ ಇರ್ತವೆ. ಅಂದರೆ ಬೇರೆ ಗದ್ದೆ ಆದರೆ ಕಲ್ಲು ಗದ್ದೆ, ಅಂಥ ಗದ್ದೆ ಆದರೆ ಈಸಿಯಾಗಿ ಅವರು ಇದು ಮಾಡ್ತಾರೆ, ಕುಯ್ತಾರೆ. ನಮ್ಮದು ಕೆರೆ ಪಕ್ಕ ಇದೆ, ಮತ್ತು ನಾಲೆ ನೀರು ಹರಿಯುತ್ತೆ ನಮ್ಮ ಜಮೀನ್ ಮೇಲೆ. ಹಂಗಾಗಿ ನಮ್ದು ಯಾವಾಗಲೂ ಕೆರೆಯಲ್ಲಿ ನೀರು ಹರಿಯೋದ್ರಿಂದ ಇದು ಗದ್ದೆ ಯಾವಾಗ್ಲೂ ನೀರಿರುತ್ತೆ. ಆದ್ರೂ ನೀರು ತಪ್ಪಿಸಿ ಮಾಡೋಣ, ಕುಯ್ಸೋಣ ಮಿಷಿನಲ್ಲಿ. ಇವಾಗ ಮೊದ್ಲಂಗೆ ಆಳು ಬರೋದಿಲ್ಲ, ಇವಾಗ ಕಷ್ಟ. ಮನೆಯವರು ಗದ್ದೆ ಕುಯ್ಯೋಕ್ಕಾಗೋದಿಲ್ಲ, ಒಬ್ರಿಗೊಬ್ರು ಸೇರ್ಕೊಂಡು ಗದ್ದೆ ಕುಯ್ದಂಗೆ. ಹಂಗಾಗಿ ಆಳು ಬರೋದು ಲೇಟ್ ಆಗುತ್ತೆ. ಇವಾಗಲೇ ಲೇಟ್ ಆಗೋಗಿದೆ. ಇಷ್ಟೊತ್ತಿಗೆ ನಾವು ಗದ್ದೆ ಎಲ್ಲ ಕೂದು ಒಂದು ತಿಂಗಳು ಆಗೋದು. ಸತಿ ಲೇಟ್ ಆಯಿತು, ಹಂಗಾಗಿ ಮಿಷಿನಲ್ಲೇ ಕುಯ್ಸ್ತಾ ಇದ್ದಾರೆ. ನೋಡಿ, ಎಲ್ಲ ಸೈಡಲ್ಲಿ ಕೊಡಬೇಕು ಒಂದೊಂದು ಗೆಡ್ಡೆಯ. ಮಿಷನ್ನು ಇಲ್ಲಾಂದರೆ ಎಲ್ಲನೂ ಹುಲ್ಲು ಭತ್ತ ಎಲ್ಲ ಹಾಳು ಮಾಡಿಬಿಡುತ್ತೆ. ಹಂಗಾಗಿ ಕುಯ್ತಾ ಇದ್ದಾರೆ ಇಬ್ಬರೂ ಸೈಡಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಹರಿಯಾಕ ಬರ್ತಾಯಿದೆ ಅಂದರೆ, ಸಾಲಿಗೆ ನೀಟಾಗಿ ಆಗ್ತಾಯಿದೆ. ಕಡ್ಡಿನೂ ಆಚೆ ಈಚೆ ಚೆಲ್ಲಾರ್ದಂಗೆ ನೀಟಾಗಿ ಹರಿಯಾಕೊಂಬರ್ತಾಯಿದೆ, ತೆಳ್ಳಗೆ ಹರಿಯಾಕೊಂಬರ್ತಾಯಿದೆ. ಒಂದಿನ ಬೇಕಿತ್ತು ಇಷ್ಟು ಗದ್ದೆ ಕುಯ್ಯೋಕ್ಕೆ, ಆದ್ರೂ ಗದ್ದೆ ಪೂರ್ತಿ ಕುಯ್ಯೋಕ್ಕಾಗಲಿಲ್ಲ ನೀರಿರೋದ್ರಿಂದ. ಅವ್ರನ್ನ ಇದು ಮನುಷ್ಯರು ಕೈಯಾಳು ಕರ್ಕೊಬಂದು ಕುಯ್ಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಮಿಷಿನಲ್ಲಿ ಕುಯ್ಸ್ತಾ ಇದ್ದಾರೆ. ಇಷ್ಟು ಗದ್ದೆ ಕುಯ್ಯೋಕ್ಕೆ ಒಂದಿನ ಬೇಕಿತ್ತು. ದೊಡ್ಡ ಗದ್ದೆ ಆಗಿರೋದ್ರಿಂದ ಒಂದಿನ ಕುಯ್ಬೇಕಿತ್ತು. ಮಿಷನ್ ಪಟ ಅಂತ ಕುಯ್ತು, ನೀಟಾಗಿ ಕುಯ್ತು, ಚೆನ್ನಾಗಿ ಕುಯ್ತಾ ಇದೆ. ಮಾತ್ರ ನಾವಿದೇ ಫಸ್ಟು ಮಿಷಿನಲ್ಲಿ ಕುಯ್ಸ್ತಾ ಇರೋದು. ಈಗ ಎಲ್ಲದಕ್ಕೂ ಮಿಷನ್ ಬಂದು ವ್ಯವಸಾಯ ಒಂಚೂರು ಪರವಾಗಿಲ್ಲ. ಮೊದಲು ವ್ಯವಸಾಯ ಮನೆ ಮಂದಿ ಎಲ್ಲ ಸಾಯ ಅನ್ನೋರು, ಇವಾಗ ಒಂಚೂರು ವ್ಯವಸಾಯ ಪರವಾಗಿಲ್ಲ, ಮಾಡ್ಬೋದು ಮಿಷನ್ ಎಲ್ಲ ಬಂದಿರೋದ್ರಿಂದ. ನೋಡಿ, ಹಂಗೆ ಇಲ್ಲಿ ಗಾಣ ಹಾಕಿದ್ರು ಕೆರೆ ಪಕ್ಕದಲ್ಲಿರೋದ್ರಿಂದ. ಒಂದು ವಾರದಿಂದ ಗಾಣ ಹಾಕೊಂಡು ಮೀನು ಹಿಡಿತಾಯಿದ್ರು. ಒಂದು ಹುಡುಗ ಹಿಡಿತಾಯಿದ್ರು ನಮ್ಮೂರಯ್ಯ. ಅವರು, ನಾನು ನೆನ್ನೆನೂ ನನಗೆ ಒಂದು ಒಪ್ಪು ಮೀನು ಸಿಕ್ತು ಅಣ್ಣ, ಬೇರೆಯವ್ರಿಗೆ ಕೊಟ್ಟೋದೆ, ನೀನು ಬರಲಿಲ್ಲ ಹೊಲ್ದ ಹತ್ರ ಅಂತ ಹೇಳಿ, ಇವತ್ತು ನೀನೇ ತಗೊಂಡೋಗೋಣ ಅಂತ ಹೇಳ್ಬಿಟ್ಟು ಹಿಡಿದ್ಬಿಟ್ಟು ಮೀನು ಕೊಟ್ಟರು. ಆ ಚೀಲದಲ್ಲಿ ಇನ್ನೊಂದು 2 ಇದ್ವು. ನಾನು, ಸಾಕು ಕಣಪ್ಪ ಮೂರಯ್ಯ, ಸಾಕು, ನೀನು ಕಷ್ಟಪಟ್ಟು ಹಿಡಿತಿದ್ಯಾ, ತಗೊಂಡೋಗು ಅಂತ ಹೇಳ್ದು. ನಾನು ಹಾಕ್ತಾನೆ ಗಾಣದಿಂದ ಮೀನೆತ್ತು ಮೇಗೆ ಕೊಟ್ಟ. ಆ ಮೀನು ಏನು ಮಾಡಿದ್ರು ಹಿಡಿಯೋಕ್ಕಾಯ್ತಿಲ್ಲ. ಸಖತ್ತು ಕ್ವಾಟ್ಲೆ ಕೊಟ್ಬಿಡ್ತು. ನೋಡಿ, ಇಷ್ಟು ಫ್ರೆಶ್ ಮೀನು ಅಲ್ಲಿ ಕೆರೆಯಿಂದ ತೆಗೆದು ತೆಗೆದು ಇದು ಮಾಡಿದ್ದಾರೆ. ದಪ್ಪ ಮೀನಿದೆ, ಅದು ಗಾಣಕ್ಕೆ ಬೀಳಲ್ಲ, ಕಡಿಮೆ ಬೀಳೋದು. ಆದರೆ ಈ ಕೆರೆಯಲ್ಲಿ ಬಲೆ ಬಿಟ್ಬಿಟ್ಟು ಹಿಡಿತಾರೆ. ಈ ಬೆಸ್ತರು ಇರ್ತಾರಲ್ಲ, ಅವ್ರು ಬರ್ತಾರೆ, ಹಿಡಿತಾರೆ. ತೆಪ್ಪ ಮೇಲೆ ಹೆಂಗಸರು ಎಲ್ಲ ಬಂದು ಬಲೆ ಬಿಡ್ತಾರೆ. ನೈಟು ಸಂಜೆ ಹೊತ್ತು 5 ಗಂಟೆಗೆ ಬಂದು ಬಲೆ ಬಿಟ್ಟು ಹಿಡಿತಾರೆ. ಇವಾಗ ನೀರು ತುಂಬ ಇರೋದ್ರಿಂದ ಅವ್ರೀಗ ಬಂದಿಲ್ಲ ಹಿಡಿಯೋಕ್ಕೆ ಅಂತೇಳಿ. ಹಂಗಾಗಿ ಗೀಣಾಗೆಲ್ಲ ಸಣ್ಣ ಸಣ್ಣ ಮೀನು, ಮೀಡಿಯಮಾಗಿ 1.5 kg ಮೀನು ಹತ್ರ ಎಲ್ಲ ಬೀಳ್ತವೆ, ದಪ್ಪ ಮೀನೆಲ್ಲ. ನೋಡಿ, ನಮ್ಮನೆಯವ್ರಿಗೆ ಕೈಗೆ ತುಂಬ ಸರಿಯಾಗಿ ಹೊಡೆದ್ಬಿಡ್ತು. ಮುಳ್ಳಿರುತ್ತಲ್ಲ, ಹೊಡೆದ್ಬಿಡ್ತು, ಏಟಾಯಿತು. ಒಂದು 3 ಮೀನು ತಗೊಂಡಿನ ಬಾಕಿ ಅವನಿಗೆ ಕೊಟ್ಟು ಬಂದು, ಪಾಪ ಅವನು ಹಿಡಿತಾ ಇದ್ದಾನೆ, ಹಾಕಬೇಕು ಅಂತೇಳಿ ಮನೆಗೆ ತಗೊಳೋಣ ಅಂತ ಹೇಳಿ ದಾರ ಕಟ್ತಾಯಿದ್ದಾರೆ ನಮ್ಮನೆಯವರು. ದಾರ ಕಟ್ಟಿಸ್ಕೊತೈತೆ ಅಂತ ಸತ್ತೋಗಿತೆ ಅಂದ್ಕೋಬೇಡಿ, ಜೀವ ಆಗಿದೆ ಈ ಮೀನಂಗೆ ಆಡ್ತೀಯ ಅಂತಾರಲ್ಲ, ಎಷ್ಟು ಕ್ವಾಟ್ಲೆ ಕೊಡ್ತು ಅಂತಲ್ಲ ಇದೊಂದು ಮೀನು. ನೋಡಿ, ಎಲ್ಲನೂ ನೀಟಾಗಿ ಕಟ್ಕೊಬಿಟ್ಟು ಮನೆಗೆ ತಗೊಂಡೋಗೋಣ ಅಂತೇಳಿ ತಗೊಂಡೋಗ್ತಾಯಿದ್ದೀವಿ. ನೋಡಿ, ಸಾಕು 1 kg. ನಮ್ಮ ಮನೇಲಿ ನನ್ನ ಮಕ್ಕಳು ತಿನ್ನಲ್ಲ ಮೀನು ಅಂದರೆ, ನಾನು ನಮ್ಮ ಯಜಮಾನ್ರು ಅಷ್ಟೇ. ಮತ್ತು ಇನ್ನೊಬ್ರು ಗದ್ದೆ ಕುಯ್ಯಕ್ಕೆ ಬಂದಿದ್ರಲ್ಲ, ಅವರೊಬ್ಬರು. ನೋಡಿ, 1 ಮುಕ್ಕಾಲು kg 1 kg ಆಗಿತ್ತು. ಅದನ್ನು ಸಾಂಬಾರು ಮಾಡಿ, ನೈಟಿಗೆ ಸಾಂಬಾರು ಮಾಡಿದೆ.
ಇವತ್ತಿನ ವ್ಲಾಗ್ ಇಷ್ಟೇ ವ್ಲಾಗ್ ಆಗಿತ್ತು. ದಯವಿಟ್ಟು ನಿಮಗೆ ನನ್ನ ವ್ಲಾಗ್ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಆಲ್.